ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಲಸ್ಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮನೇಲೇನೆ ಸಿಂಪಲ್ ಆಗಿ ಈ ಮಾವಿನ ಹಣ್ಣಿನ ಲಸ್ಸಿಯನ್ನ ಮಾಡ್ಕೊಂಡು ಕುಡಿಬಹುದು. ಸೊ ಅದ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಈಗ ಮ್ಯಾಂಗೋ ಲಸ್ಸಿ ಮಾಡೋದಿಕ್ಕೆ ನಾನಿಲ್ಲಿ ಒಂದು 1/4 ಲೀಟರ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಮಾವಿನ ಹಣ್ಣನ್ನ ಸಣ್ಣದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವೀಟ್ನೆಸ್ ಗೋಸ್ಕರ ಕಲ್ ಸಕ್ಕರೆಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಐಸ್ ಕ್ಯೂಬ್ಸ್, ಸ್ವಲ್ಪ ಏಲಕ್ಕಿ ಬೇಕಾಗತ್ತೆ. ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್. ಸೊ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ ಅನ್ನ ತಗೋತಾ ಇದ್ದೀನಿ. ಸೊ ನೀವು ಬೇಕಿದ್ದಲ್ಲಿ ಬಿಳಿ ಕಲ್ ಸಕ್ಕರೆನೂ ಕೂಡ ಬಳಸ್ಕೋಬಹುದು, ಅಥವಾ ಸಕ್ಕರೆ ಬೇಕಿದ್ದಲ್ಲಿ ಸಕ್ಕರೆ ಕೂಡ ಹಾಕೋಬಹುದು. ಕಲ್ ಸಕ್ಕರೆ ಏನಂದ್ರೆ ಬಾಡಿಗೆ ತಂಪು, ಈ ಸಮ್ಮರ್ಗಂತೂ ತುಂಬಾ ಚೆನ್ನಾಗಿರತ್ತೆ. ಹಾಗಾಗಿ ನಾನು ಕಲ್ ಸಕ್ಕರೆಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬಹುದು. ಸೊ 1/4 ಲೀಟರ್ ಗಟ್ಟಿ ಮೊಸರನ್ನ ಹಾಕೊಂತ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮಾವಿನ ಹಣ್ಣನ್ನ ಹಾಕೊಂತ ಇದ್ದೀನಿ. ಹಾಗೆ ಸ್ವೀಟ್ನೆಸ್ಗೋಸ್ಕರ ಒಂದು 2 ಸ್ಪೂನ್ ಆಗುವಷ್ಟು ಕಲ್ ಸಕ್ಕರೆ ಪುಡಿಯನ್ನ ಹಾಕೊಂತ ಇದ್ದೀನಿ. ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬಹುದು. ಹಾಗೆ ಒಂದು 1/2 ಸ್ಪೂನ್ ಏಲಕ್ಕಿ ಪುಡಿಯನ್ನ ಹಾಕೊಂತ ಇದ್ದೀನಿ. ಹಾಗೆ ಚಿಲ್ಲಾಗಿರ್ಲಿ ತಣ್ಣಗೆ ಅಂತ 1-2 ಐಸ್ ಕ್ಯೂಬ್ಸ್ ಅನ್ನ ಯೂಸ್ ಮಾಡೋಣ. ಸೊ ನಿಮ್ಗೆ ಜಾಸ್ತಿ ತಣ್ಣಗೆ ಬೇಕಂದ್ರೆ ಜಾಸ್ತಿ ಕ್ಯೂಬ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಜಾಸ್ತಿ ಐಸ್ ಕ್ಯೂಬ್ಸ್ ನ ಯೂಸ್ ಮಾಡಿದ್ರೆ ತುಂಬಾ ನೀರ್ ತರ ಆಗ್ಬಿಡತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ಐಸ್ ಕ್ಯೂಬ್ಸ್ ಅನ್ನ ಹಾಕೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ನೀಟಾಗಿ ರುಬ್ಕೊಬಿಡೋಣ. ಓಕೆ, ನೋಡಿ ವೀಕ್ಷಕರೇ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಮಾವಿನ ಹಣ್ಣು ಸ್ವೀಟ್ ಇರುತ್ತೆ, ಕೆಲವೊಂದು ಮಾವಿನ ಹಣ್ಣು ಹುಳಿ ಇರುತ್ತೆ. ಹಾಗಾಗಿ ಚೆಕ್ ಮಾಡಿಕೊಂಡು ಸಿಹಿ ಪ್ರಮಾಣ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಓಕೆ, ಈಗ ಇದನ್ನ ರುಬ್ಬಿದಾಗಿದೆ. ಈಗ ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಚಿಲ್ಲಾಗಿ ಬೇಕಂದ್ರೆ ಈ ಮ್ಯಾಂಗೋ ಲಸ್ಸಿನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆ ನಂತರ ಕೂಡ ಸೇವಿಸ್ಬೋದು. ಫುಲ್ ತಣ್ಣಗೆ ಚೆನ್ನಾಗಿರುತ್ತೆ. ಈ ಸಮ್ಮರ್ ಸ್ಪೆಷಲ್ ಹೋಮ್ ಮೇಡ್ ಮ್ಯಾಂಗೋ ಲಸ್ಸಿ ಸೊ ರೆಡಿ ಇದೆ. ಇದ್ರ ಮೇಲೆ 1-2 ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಮನೇಲೆ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.